ಸಸ್ಪೆನ್ಷನ್ ಇಲ್ಲ, ಈ ಫಿಟ್ ಫಾರ್ ಸಸ್ಪೆನ್ಷನ್ ಬೇಡ. ವಾರ್ನಿಂಗ್, ಲಾಸ್ಟ್ ವಾರ್ನಿಂಗ್. ಈಗ ಕರೆಕ್ಟಾಗಿ ಕೆಲಸ ಮಾಡಿ ತೋರಿಸ್ರಿ. ಈಗ ಏನೋ ಅಲ್ಲ, ಈಗ ಕರೆಕ್ಟಾಗಿ ಕೆಲಸ ಮಾಡಿ ತೋರಿಸ್ರಿ. ಈಗ ಮತ್ತೆ ಈಗೂ ಕರೆಕ್ಟ್ ಮಾಡಲಿಲ್ಲ ಅಂದ್ರೆ ಅದು ಸಸ್ಪೆಂಡಿವ್. ಇಷ್ಟವರೆಗೆ ಕರೆಕ್ಟ್ ಮಾಡಿದ್ರೆ ಸಸ್ಪೆಂಡಿವ್. ಚಿಕ್ಕಿ ಇದೇ ಬಂತಲ್ಲ, ಬಿಡೋಬಿಡಿ. ಸುಮ್ಮನೆ ಶೋಪೀಸ್ ಮಾಡಿ ಅವಾಗ PWD ಇದು ಒಂದು ಗಟ್ಟರ ಮಾಡಾಕತ್ತ ಸರ್. ಈಗ ಇದನ್ನ ರಾಮನಗರ ಪೈಪ್ ಹಾಕಿದ್ದಾರೆ. ಯಾರಿಗಾರು 5 ಮೀಟರ್ ಪೈಪ್ ಹಾಕಿದ್ದಾರೆ. UCD ಮಾಡಾಗ ಏನು ಮಾಡಿದ್ರು ಸರ್, ಅವ್ರು ತೆಗೆದು 2 ಮೀಟರ್ ಪೈಪ್ ಹಾಕೊಂಡು ಅದು ಈ ಮೊದಲು ಈ ಇಂಜಿನಿಯರ್ ಸಸ್ಪೆಂಡ್ ಮಾಡ್ಬೇಕು ಸರ್. ಫಸ್ಟ್ ಈ 2 ಮೀಟರ್ ಪೈಪ್ ಹಾಕ್ಯಾರ ಸಾಹೇಬ್ರ. ಅವ್ನು ಕಾಂಟ್ರಾಕ್ಟರ್ ಪೈಪೇ ತಗೊಂಡಾನ ಸಾಹೇಬ್ರ. ಮಾಡಿ ಹಮೀದವ್ರು ಬೈದು ಈ ಒಂದು 15 ದಿವಸದಿಂದ ಪೈಪ್ ಹಾಕ್ಯಾರ ಸಾಹೇಬ್ರ. ಇವ್ರು ಸುನೀಲ್ ಪಾಟೀಲ್ ಅಂತ ಹೇಳಿ ಸಾಹೇಬ್ರ. ಇವರು ನಾವಿಲ್ಲೆಲ್ಲ ಪೈಪ್ ನೀರು ಹಾಕಿರ್ತೀವಿ. ಎಲ್ಲ ಪೈಪ್ ಹಾಕಿದ್ರೆ ನೀರೇ ಹೋಗಲ್ಲ ರೀ. ಆ ಪೈಪ್ ತಗೊಂಡ್ರೆ ಕಾಂಟ್ರಾಕ್ಟರ್ ಗೊತ್ತೇ ಇಲ್ಲ. ಹೊಸಬದಲ್ಲ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್ 4 ತಿಂಗಳು ಏನ್ ಮಾಡಿದ್ರಿ? ನಾ ಇದನ್ನ ಫಸ್ಟ್ ಫ್ಲಡ್ಡಿಗೆ ಭಾಳ ಇದ್ದಿತ್ತು ಸಾಹೇಬ್ರ. ಇವರು ನಾವು ಕೂಡ ಅದು ಮಾಡಕ್ಕೆ ಮಾಡಿಸ್ಬಾರ್ದು. ಫಸ್ಟ್ 4 ರೋಡ್ಗಳು PWD ಇವು ಮಾಡಿರಲ್ಲಪ್ಪ. ಏನು ಕರೆಕ್ಟ್ ರೀ. 5 ಮೀಟರ್ ಪೈಪ್ ಇತ್ತಂತ ಏನ್ ಹೇಳ್ತಾರ ನೋಡಿ. ಹಿಂದೂ 5 ವರ್ಷದ ತಕರಾರು ಸಾಹೇಬ್ರಿಗೆ ಹೇಳಿದ್ವಿ. ಹೋಮ್ ಮಿನಿಸ್ಟರ್ ಇದ್ದಾಗ ಸರ್ಕಲ್ ಏನದ ಸಾಹೇಬ್ರ, ಇದು ನ್ಯಾಷನಲ್ ಫ್ಲೋ ಅದ ಸಾಹೇಬ್ರ. ಮೊಬೈಲ್ ಬಂದು ಒಂದು ಯಾವುದೋ ಫಂಡಿಗೆ ಅವಾಗ ಇವ್ರಿಗೆ ನಾವೇನು ಹೇಳ್ತೀವಿ, 5 ಮೀಟರ್ ಪೈಪ್ ಒಳಗೆ ಹಾಕೋರಿ. ಅವಾಗ ಏನ್ ಹೇಳಿದ್ರು ಸರ್, 5 ಮೀಟರ್ ಪೈಪ್ ಹಾಕೋದ್ರೆ ನ್ಯಾಷನಲ್ ಫ್ಲೋ ಕೊಡ್ರಿ. ಅವಾಗ ಇವ್ರು ಮಾಡಿರ್ತಾರೆ. ಅವಾಗ ಮಾಡಾಕೆ ನೀವು ಅವ್ನು ಡಿಪೆಂಡ್ ಮಾಡಿದ್ರೆ ತಪ್ಪಂಗಿಲ್ಲ. 1 ಸೆಕೆಂಡ್ ಸಾಹೇಬ್ರೆ. ಇವರಿಗೆ ಕಮಿಷನರ್ಗೆ, ಈ ಸುನೀಲ್ ಪಾಂಡ್ರಿಗೆ ನಿನ್ನೆ ಮಧ್ಯಾಹ್ನದಿಂದ ಹೇಳಾಕಿಲ್ಲ ಸಾಹೇಬ್ರೆ. ನೀರು ಹೋಗ್ಲಾರ ಈ ಕಡೆ ನೀರು ಇರಂಗಿಲ್ಲ, ಮನೆಯವ್ರಿಗೆ ಬರೋಕ್ಕಾಗೋದಿಲ್ಲ. ಅಂದು ಒಂದು ಪೆಟ್ರೋಲ್ ಡೀಸೆಲ್ 2 ನೀರಾಗ್ಯದ ಸರ್ ನಿನ್ನಿಂದ. ಇವತ್ತು ಬೆಳಿಗ್ಗೆ ಇವ್ರು ಯಾರೂ ಬರ್ಲಾರ್ದಾಗ ನಾನು ನಶೀಬ್ನಾಗ 5 ಗಂಟೆಗೆ ಬಂದು ನೀರು ಖರ್ಚು ಮಾಡ್ಕೊಂಡು ನೀರು ಬಿಟ್ಟಿವಿ ಸರ್. ಇವ್ರು ಯಾರು ಒಬ್ಬರು ಅಟೆಂಡ್ ಮಾಡಿರ್ತಾವ್ರೆ. ಇವರು ರಾತ್ರಿ 9 ಗಂಟೆಗೆ ಏನಂದ್ರೆ ಸರ್, ಊಟ ಮಾಡ್ಕೊಂಡು 10 ಗಂಟೆಗೆ ಬರ್ತೀವಿ ಅಂದ್ರೆ ಸರ್. ನಾ 10 ಗಂಟೆಗೆ ಬಂದಿನಿ ಸರ್. ಟ್ರಾಫಿಕ್ ತೊಂದರೆ ಯಾಕೈತೆ ಅಂತಾರೆ. ಟ್ರಾಫಿಕ್ CPR ಫೋನ್ ಮಾಡಿ 4 ಮಂದಿಗೆ ಬಂದು ಮನುಷ್ಯರು ಕಳ್ಸಂದ್ರೆ ಅವ್ರು ಪೊಲೀಸರು ಪಾಪ ಬೆಳಗ್ಗೆ ಕೂತು ಹೋದ್ರು ಸರ್. ಇವತ್ತಿನವರೆಗೂ ಇವ್ರಿಗೆ ಬಂದಿಲ್ಲ ಸರ್ ಯಾರು. ಈಗ ಬೆಳಿಗ್ಗೆ ಲಕ್ಕನವ್ರ ಸಾಹೇಬ್ರು ಎಲ್ಲೋದ್ರಿ. ಲಕ್ಕನವ್ರ ಸಾಹೇಬ್ರ ಇವ್ರು ಸಾಹೇಬ್ರು ಬೆಳಗ್ಗೆ ಬಂದ್ರಿ. ಇವ್ರು ಬರೋಣ ನಾನು ಮಾಡ್ಕೊಂಡಿ ಸರ್. ಬಸ್ ಇವ್ರು ಬೇಕು ಭಯಂಕರ ಎಲ್ಲಿ ಬೇಕಾದ ರೀ. ಅಲ್ಲ ನೀರು ಹೋಗಬೇಕಲ್ಲ. ಈ ತರ ಮಾಡಿದ್ರೆ ಸ್ಟ್ರೈಕ್ ಮಾಡಲ್ಲ ಇದನ್ನು ಡಿಸೈನ್ ಕೊಟ್ಟಾರ ಸರ್. ಒರಿಜಿನಲ್ ಇವರು ದೊಡ್ಡ ರೋಡ್ ಮಾಡ್ಯಾರ ಸರ್. ಇಲ್ಲಿಂದ ಹಿಡಿದು ವಿಶ್ವೇಶ್ವರ ಪಾಲಿದಾಗ ಸರ್. ಒಟ್ಟ ಎಲ್ಲಿ ಡ್ರೈನೇ ಇಲ್ಲ ಸರ್. ಈ ರೋಡ್ನಿಂದ ಆ ಕಡೆ ನೀರೇ ಹೋಗುದಿಲ್ಲ ಸರ್. ಈ ನಮ್ಮ ಪಂಪಿಂದ ಹಿಡ್ಕೊಂಡು ವಜ್ರನ ಅದೇ ಸೇಫ್ ಸೋಲಾಪುರ ಅದು ಟ್ರ್ಯಾಕ್ಟರ್ ಬರೀ ರೋಡ್ ಮಾಡಿದ್ರೆ ಆಯ್ತು. ಡ್ರೈನ್ ಇದಕ್ಕೆ ಅಟೆಂಡ್ ಮಾಡ್ತೀನಿ ಸರ್. ನಿಮ್ಮ ಬಿಜಾಪುರದಾಗ ಎಷ್ಟು ಸಮಸ್ಯೆ ಆಗ್ಯಾವಲ್ಲ PWD ಆಮೇಲೆ ಸರ್. ಈಗ
ಸ್ಟೇಷನ್ ರೋಡ್ PWD ಸರ್, ಸೋಲಾಪುರ ರೋಡ್ PWD ಸರ್, ಇದು ನಮ್ಮದು PWD ಸರ್. PWD ರೋಡ್ ನಿಮ್ದು ರೂಲ್ಸ್ ಏನಿದಾವ ಎಲ್ಲ ಇನ್ಸ್ಪೆಕ್ಟ್ ಮಾಡಿ ಎಲ್ಲೆಲ್ಲಿ ಡ್ರೈನ್ಸ್ ಇಲ್ಲ, ಎಲ್ಲೆಲ್ಲಿ ರಾಜಕಾಲಿಗಳು ಅದಾವು, ಡ್ರೈನ್ಸ್ ಅದಾವು, ಎಲ್ಲ ಇದು ಮಾಡ್ಕೊಡ್ರಿ ಮಾಡಿ ಇಮಿಡಿಯೇಟ್ಲಿ. ಅದರ್ವೈಸ್ ಯು ಆಲ್ಸೋ ಬಿ ಸಸ್ಪೆಂಡೆಡ್. ಆಮೇಲೆ ಪಗಾರ ಸಿಕ್ಕಲ್ಲ ನಿಮ್ಗೆ, 4 ತಿಂಗಳು ರಿಟರ್ನ್ ಆಗ್ತೀರಿ, 6 ತಿಂಗಳಾಗ ಪೆನ್ಷನ್ ಸಿಗಂಗಿಲ್ಲ ಮಧ್ಯ ನಾನು ಕಾನ್ಸಿಕ್ವೆನ್ಸ್ ಚಿಂತೆ ಮಾಡ್ಕೊಂಡು ಇನ್ಸ್ಪೆಕ್ಟ್ ಈಗ ರಮೇಶ್ ಐ ಆಮ್ ರೆಸ್ಪಾನ್ಸಿಬಲ್ ಫಾರ್ ಎವ್ರಿಥಿಂಗ್. ಇವಾಗ ಏನಾಗಿದೆಲ್ಲ ನಾ ಐಡೆಂಟಿಫೈ ಮಾಡಿದ್ದೇನೆ ಮಾಡಿ, ಇದಲ್ಲದೆ ಒಂದು ಕಾಂಪ್ರಿಹೆನ್ಸಿವ್ ಒಂದು ಯಾವುದೋ ಪ್ರೊಫೆಷನಲ್ ಟೀಮ್ ಕರೆದು ನಮ್ಮವ್ರನ್ನ ಕೂರಿಸೋಣ. ಯಾಕೆ ಅವ್ರು ಬರೋದು ಮತ್ತೊಬ್ಬರು ಕೂಡ ಬುದ್ಧಿ ಗೊತ್ತಿರೋಂಗಿಲ್ಲ. ಅವ್ರು ಯಾರೋ ತಂದು ಒಂದು ಈ ಎಕ್ಸ್ಪರ್ಟ್ಸ್ ಇದ್ದಾರೆ ಇದ್ರಾಗೆಲ್ಲ, ಈ ಮುಂಬೈದಾಗದಾಗ, ಬೆಂಗಳೂರಿನಾಗ, ಬೇರೆ ಕಡೆ ಆದಾಗ ಅದಾರಲ್ಲ ಎಕ್ಸ್ಪರ್ಟ್ಸ್ನ ಏಜೆನ್ಸಿ ತಂದು ನಮ್ಮ ತಿಂಗಳು ಕೂಡಿಸಿ ಅವ್ರ ಬ್ಲೆಂಡ್ ಮಾಡಿಸಿ ಒಂಥರ ಎಲ್ಲ ಕಡೆನೂ ಹೋಗಿ ಇನ್ಸ್ಪೆಕ್ಟ್ ಮಾಡಿ ಫುಲ್ ಸಿಟಿ